ಆತ್ಮೀಯ ವೀಕ್ಷಕರೇ, ನಾವಿಂದು ಬಂಟ್ವಾಳ ಮೂಡಬಿದ್ರೆ ರಾಜ್ಯ ಹೆದ್ದಾರಿಯ ಕೇಂದ್ರ ಭಾಗದಲ್ಲಿರುವ ಸಿದ್ದಘಟ್ಟ ಪರಿಸರದ ನನ್ನದೇ ಧರ್ಮ ಕೇಂದ್ರ ಸಂತ ಪ್ಯಾಟ್ರಿಕರ ದೇವಾಲಯಕ್ಕೆ ಆಗಮಿಸಿದ್ದೇವೆ. ಪ್ರಸಕ್ತ ವರ್ಷ ನಮ್ಮ ಈ ದೇವಾಲಯಕ್ಕೆ ಶತಮಾನೋತ್ಸವದ ಸಂಭ್ರಮ ಒಂದೆಡೆಯಾದರೆ ಚರ್ಚ್ ಕಟ್ಟಡಕ್ಕೆ ನವೀಕರಣದ ಸ್ಪರ್ಶ. ತಾವು ಗಮನಿಸ್ತಾ ಇದ್ದೀರಾ, ಹಸಿರು ಪ್ರಕೃತಿಯ ಮಧ್ಯೆ ಎತ್ತರದ ಈ ಪ್ರದೇಶದಲ್ಲಿ ಕಾಣಸಿಗುವ ಈ ಚರ್ಚಿಗೆ ಸುಮಾರು 290ರಷ್ಟು ಕುಟುಂಬ ಭಕ್ತಾದಿಗಳು ಆಗಮಿಸುತ್ತಾರೆ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಈ ಪರಿಸರದ ಭಕ್ತಾದಿಗಳು ದೂರದ ಅಗ್ರರ್ ಪೊನೆಗೋಳ್ ದೇವಾಲಯಕ್ಕೆ ಒಳಪಟ್ಟಿದ್ದರು. 1924ರಲ್ಲಿ ಸಣ್ಣದಾದ ಪ್ರಾರ್ಥನಾ ಕೇಂದ್ರವನ್ನು ಇಲ್ಲೂ ಆರಂಭಿಸಿ 1925ರಲ್ಲಿ ಪೂರ್ಣಗೊಳಿಸಲಾಯಿತು. 1926 ಏಪ್ರಿಲ್ 10ರಂದು ಅಧಿಕೃತವಾಗಿ ನಮ್ಮ ಈ ಸಿದ್ದಕಟ್ಟೆ ಧರ್ಮ ಕೇಂದ್ರ ಸ್ಥಾಪನೆಯಾಗಿತ್ತು. ಮೊದಲ ಧರ್ಮಗುರುಗಳಾದ ವಂದನೀಯ ಲೂಯಿಸ್ ಜೆ ಸಿಲ್ವರ್ ಅವರು ನೇಮಕಗೊಂಡರು. ಅಲ್ಲಿಂದ ನಮ್ಮ ಚರ್ಚಿನ ಪ್ರಗತಿಯ ರೂಪರೇಷೆ ಆರಂಭವಾಯಿತು. 1958ರಲ್ಲಿ ಪ್ರಸ್ತುತ ನವೀಕರಣಗೊಳ್ಳುತ್ತಾ ಇರುವ ಚರ್ಚಿನ ಮೂಲ ಕಟ್ಟಡವನ್ನು ನಮ್ಮ ಹಿರಿಯರು ಮಾನವ ಶ್ರಮ ಬಳಸಿ ಸರ್ವಧರ್ಮೀಯರ ಸಹಕಾರದೊಂದಿಗೆ ಬಹಳಷ್ಟು ವರ್ಷಗಳ ಶ್ರಮದೊಂದಿಗೆ ಸರಿಸುಮಾರು 11 ವರ್ಷಗಳನ್ನು ಬಳಸಿ ಕಟ್ಟಿದ್ದರು. ಮೂಲ ಕಟ್ಟಡದ ಪೂರ್ಣ ವಿನ್ಯಾಸವನ್ನು ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ, ನೀವೆಲ್ಲರೂ ನೋಡಿದ್ದೀರಾ. ಪ್ರಸ್ತುತ ದೇವಾಲಯದ ಒಳಗೆ ಭಕ್ತಾದಿಗಳಿಗೆ ಸ್ಥಳದ ಅಡಚಣೆ ಇರುವ ಕಾರಣ ಧಾರ್ಮಿಕ ಆಚರಣೆಗಳಿಗೆ ಉತ್ತಮ ಸ್ಥಳಾವಕಾಶ ಸಿಗುವಂತೆ ಚರ್ಚಿನ ಈ 2 ಭಾಗಗಳಲ್ಲಿ ವಿಸ್ತರಣೆ ಮಾಡಲಾಗಿದೆ. ಅಂತೆಯೇ ಮುಂಭಾಗದಲ್ಲೂ ಹೆಚ್ಚಿನ ಸ್ಥಳಾವಕಾಶ ಸಿಗುವಂತೆ ಹಳೆಯ ವಿನ್ಯಾಸವನ್ನು ಕಾಯ್ದುಕೊಂಡೇ ನವೀಕರಣ ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಚರ್ಚಿನ ವಿಶೇಷತೆ ಗಮನಿಸುವುದಾದಲ್ಲಿ ಗೋತಿಕ್ ಶೈಲಿಯಲ್ಲಿ ಇದರ ಮೂಲ ವಿನ್ಯಾಸವಿದೆ. ಅಗಲವಾದ ಕಂಬಗಳು, ಕಮಾನು ಆಕೃತಿಯ ಮೇಲ್ಭಾಗದ ಜೋಡಣೆ, ಅದೇ ವಿನ್ಯಾಸಕ್ಕೆ ಹೊಂದಿಕೆಯಾಗುವ ಬಲಿಪೀಠ ಹಾಗೂ ಮುಂಭಾಗದ ಹೊರ ವಿನ್ಯಾಸ ಮೊದಲಾದ ವಿಶೇಷತೆಗಳಿವೆ. ಆರ್ಥಿಕವಾಗಿ ಗಮನಿಸಿದರೆ ಈ ಚರ್ಚಿನ ಪರಿಸರದಲ್ಲಿ ತೀರಾ ಇತ್ತೀಚಿನವರೆಗೆ ಕೃಷಿ ಅವಲಂಬಿತ ಆಗಿರುವುದು ಕಾಣಸಿಗುತ್ತದೆ. ತಾವು ಗಮನಿಸಬಹುದು, ಸುತ್ತಲೂ ತೆಂಗಿನ ತೋಟ ಇದೆ. ಕಳೆದ ವರ್ಷವಷ್ಟೇ ದೇವಾಲಯಕ್ಕೆ ಆದಾಯ ಹೆಚ್ಚಿಸುವ ಸಲುವಾಗಿ ಮುಖ್ಯ ರಸ್ತೆಯ ಬದಿಯಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಆರಂಭಿಸಲಾಗಿತ್ತು. ಅಂದಾಜು 3 ಕೋಟಿಗಳ ನವೀಕರಣ ವೆಚ್ಚ ಆಗಲಿದ್ದು, ಕಟ್ಟಡ ನವೀಕರಣಕ್ಕೆ ನನ್ನ ಪ್ರೀತಿಯ ವೀಕ್ಷಕರು ತಮ್ಮ ಉದಾರ ಕೊಡುಗೆಯನ್ನು ನೀಡುವುದಾದಲ್ಲಿ ವಿಡಿಯೋದ ಮುಕ್ತಾಯದಲ್ಲಿ ಅಕೌಂಟ್ ಮತ್ತು QR ಕೋಡನ್ನು ನೀಡಲಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರವನ್ನು ನಾನು ಸದಾ ಆಶಿಸುತ್ತೇನೆ. ಮೂಲ ಚರ್ಚಿನ ಕಾಮಗಾರಿಯನ್ನು 1958ರಲ್ಲಿ ಅವತ್ತಿನ ಧರ್ಮಗುರುಗಳಾದ ವಂದನೀಯ ಜಾನ್ ಕರ್ನೆಲಿಯೋ ಅವರು ಆರಂಭಿಸಿದ್ದು, ಪ್ರಸ್ತುತ ನವೀಕರಣದ ರೂವಾರಿ ನಮ್ಮ ಧರ್ಮಗುರುಗಳು ಅವರೊಂದಿಗೆ ಮಾತನಾಡೋಣ. ಸಂತ ಪ್ಯಾಟ್ರಿಕ್ ಚರ್ಚ್ ಸಿದ್ದಕಟ್ಟೆ, ಇದರ ವತಿಯಿಂದ ನಿಮಗೆ ಅನಂತ ವಂದನೆಗಳು. ಸಿದ್ದಕಟ್ಟೆಯಲ್ಲಿ ಸಂತ ಪ್ಯಾಟ್ರಿಕ್ ಚರ್ಚ್ ಆರಂಭಗೊಂಡು 100 ವರ್ಷಗಳಾಗುತ್ತಿವೆ. ನಾವೆಲ್ಲರೂ ಶತಮಾನೋತ್ಸವದ ಹಂಚಿನಲ್ಲಿದ್ದೇವೆ. ಈ ಸಂಭ್ರಮ ಆಚರಣೆಗೆ ನಮ್ಮ ದೇವಾಲಯದ ನವೀಕರಣದ ಕೆಲಸವನ್ನು ನಾವು ಭಕ್ತಾದಿಗಳೆಲ್ಲರೂ ಕೈಗೊಂಡಿದ್ದೇವೆ. ಈ ಒಂದು ಪುಣ್ಯ ಕೆಲಸಕ್ಕೆ ನಮ್ಮ ಚರ್ಚಿನ ಎಲ್ಲ ಕುಟುಂಬದವರು ಧನ ಸಹಾಯವನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಈ ಕೆಲಸಕ್ಕೆ ಸಹಾಯ ಬೇಕಾಗಿದೆ. ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುವುದೇನೆಂದರೆ, ಈ ಒಂದು ಕೆಲಸಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೆರವನ್ನು ನೀಡಬೇಕಾಗಿ ನಮ್ಮ ಭಕ್ತಾದಿಗಳ ಪರವಾಗಿ ನಿಮ್ಮನ್ನು ಕೋರುತ್ತೇನೆ. ಸಂತ ಪ್ಯಾಟ್ರಿಕರು, ನಮ್ಮ ಚರ್ಚಿನ ಪಾಲಕರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದಿಸಲಿ. ಫಾದರ್ ಡೇನಿಯಲ್, ಸಂತ ಪ್ಯಾಟ್ರಿಕ್ ಚರ್ಚ್, ಸಿದ್ದಕಟ್ಟೆ, ಬಂಟ್ವಾಳ ತಾಲೂಕು. ನಮಗೆಲ್ಲರಿಗೂ ವಂದನೆಗಳು. ನಮ್ಮೊಂದಿಗೆ ನಮ್ಮದೇ ಚರ್ಚಿನ ಉಪ್ಪಿರದಲ್ಲಿದ್ದು ಧರ್ಮ ಕೇಂದ್ರದಲ್ಲಿ ಸೇವೆಗೈಯುತ್ತಿರುವ ಬೆಥನಿ ಭಗಿನಿಯರಲ್ಲಿ ಓರ್ವರಾದ ಸಿಸ್ಟರ್ ಬೆನಿಗ್ನಾಸ್ ರವರಲ್ಲಿ ಮಾತನಾಡೋಣ. ತಮಗೆಲ್ಲರಿಗೂ ನಮ್ಮ ಶುಭ ನಮನಗಳು. ಸಿದ್ದಕಟ್ಟೆ ಚರ್ಚ್ ನವೀಕರಣದ ಹಂತದಲ್ಲಿದೆ. ಈ ಸ್ಥಳ ಹಾಗೂ ಪರಿಸರವನ್ನು ನಮ್ಮದೇ ಸಂಸ್ಥಾಪಕರಾದ ದೇವರ ಸೇವಕ ಮೊನ್ಸಿಂಜೋರ್ RFC ಮಸ್ಕರೇನಸ್ ರವರು ಅಗ್ರರ್ ಚರ್ಚಿನಲ್ಲಿ ಸೇವೆಗೈಯುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರದಿಂದ ಮಂಜೂರುಗೊಳಿಸಿದ್ದು ಎಂಬುದು ನಮಗೆ ಅಭಿಮಾನದ ಸಂಗತಿಯಾಗಿದೆ. ಪ್ರಸ್ತುತ
ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತಿರುವ ಸಂದರ್ಭದಲ್ಲಿ ನಮ್ಮೆಲ್ಲ ಪ್ರಾರ್ಥನೆ ಹಾಗೂ ಶುಭ ಹಾರೈಕೆ ಸದಾ ನಾವು ಬೆತ್ತನಿ ಭಗಿನಿಯರು ಬಯಸುತ್ತೇವೆ. ಹೌದು ವೀಕ್ಷಕರೇ, ಸಿಸ್ಟರ್ ನಮ್ಮೊಂದಿಗೆ ಹಂಚಿಕೊಂಡಂತಹ ವಿಚಾರದಂತೆ 100 ವರ್ಷಗಳ ಹಿಂದೆ ಅಂದರೆ 1925ರಲ್ಲಿ ನಮ್ಮ ಮಾತೃ ಚರ್ಚ್ ಅಗ್ರಾರಿನಲ್ಲಿ ಆದ ನಿರ್ಧಾರದಂತೆ ಸಿದ್ದಕಟ್ಟೆಯಲ್ಲಿ ಸಣ್ಣದಾಗಿ ಧರ್ಮ ಕೇಂದ್ರವನ್ನು ಆರಂಭಿಸುವ ಆಲೋಚನೆಯನ್ನು ಮಾಡಿದಾಗ ಅಲ್ಲಿ ಧರ್ಮಗುರುಗಳಾಗಿ ಸೇವೆಯಲ್ಲಿದ್ದವರು ಮುನ್ಸಿಂಜೋರ್ ರೆಮಂಡ್ ಮಸ್ಕರೆನಸ್ ರವರು ಸುಮಾರು 12 ಎಕರೆಗಳ ಜಾಗವನ್ನು ಸರಕಾರದಿಂದ ಸಿದ್ದಕಟ್ಟೆ ಚರ್ಚಿಗೆಂದೇ ಖರೀದಿಸಿಟ್ಟಿದ್ದರು. ಅದರ ಫಲಸ್ವರೂಪವಾಗಿ 20ನೇ ಶತಮಾನದ ಪ್ರಾರಂಭದಲ್ಲೇ ಈ ಕೇಂದ್ರವು ತನ್ನ ಅಸ್ತಿತ್ವವನ್ನು ಕಾಣಲು ಸಾಧ್ಯವಾಯಿತು. ಹೊರಗಡೆ ಚರ್ಚ್ ಹೊಸ ಸ್ವರೂಪ ಕಂಡರೂ ಒಳಗಡೆ ತನ್ನ ಮೂಲ ರೂಪವನ್ನು ಉಳಿಸಿಕೊಂಡದ್ದನ್ನು ನಾವು ಕಾಣುತ್ತೇವೆ. ಇದು ನಮ್ಮ ಹಿರಿಯರ ಬಹಳಷ್ಟು ತ್ಯಾಗ ಶ್ರಮದ ಪ್ರತಿಫಲ. ಹೆಚ್ಚಿನ ಕುಟುಂಬದಲ್ಲಿ ಬಡತನ ಇದ್ದ ಕಾರಣ ಆರ್ಥಿಕವಾಗಿ ಆ ಸಮಯದಲ್ಲಿ ಚರ್ಚ್ ನಿರ್ಮಾಣಕ್ಕೆ ಸಹಕಾರ ನೀಡಲು ಸಾಧ್ಯವಾಗದಿದ್ದರೂ ದಿನಂಪ್ರತಿ ಬಂದು ತಮ್ಮ ಸೇವೆಗೈದು ಭಕ್ತಾದಿಗಳು ಸುಮಾರು 11 ವರ್ಷಗಳನ್ನು ಬಳಸಿ ಈ ಚರ್ಚನ್ನು ನಿರ್ಮಿಸಿದ್ದಾರೆ. ಮಾತ್ರವಲ್ಲ, ಬಹಳ ಸುಂದರವಾದ ಕಮಾನುಗಳನ್ನು ತಮ್ಮದೇ ತಂತ್ರಜ್ಞಾನ ಬಳಸಿ ನಿರ್ಮಿಸಿದ್ದಾರೆ ಎಂದರೆ ಅಚ್ಚರಿಯ ವಿಷಯ. ಗೋಥಿಕ್ ಶೈಲಿಯಲ್ಲಿ ನಿರ್ಮಾಣವಾದ ಈ ಚರ್ಚಿನ ಕಂಬ ಕಮಾನುಗಳು ಗೋಡೆಗಳು ಮುಂದೆಯೂ ನಮ್ಮ ಪೀಳಿಗೆಯವರಿಗೆ ಇತಿಹಾಸದ ಪಾಠವಾಗಲಿದೆ. ನಮ್ಮ ಈ ಚರ್ಚಿನಲ್ಲಿ 1971ರಿಂದ ಧಾರ್ಮಿಕ ಶೈಕ್ಷಣಿಕ ಸೇವೆಗಳನ್ನು ಮಾಡುತ್ತಾ ಚರ್ಚಿನ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸಹಕರಿಸುತ್ತಾ ಬಂದವರು ಹರ್ಸುಲೇನ್ ಸಿಸ್ಟರ್ಸ್. ಅವರೊಂದಿಗೆ ಮಾತನಾಡೋಣ. ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ಅಭಿನಂದನೆಗಳು. ಇಂದು ನಮ್ಮ ಸಂತ ಪ್ಯಾಟ್ರಿಕ್ ಚರ್ಚಿನ ನವೀಕರಣ ಕಾಮಗಾರಿಕೆ ನಡೀತಾ ಇದೆ. ಆದ್ದರಿಂದ ಈ ಕಾಮಗಾರಿಕೆ ಕೆಲಸ ಸುಸೂತ್ರವಾಗಿ ನಡೆಯಲು ತಮ್ಮೆಲ್ಲರ ತನು ಮನ ಧನವನ್ನು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ನಾನು ಸಿಸ್ಟರ್ ವಿನ್ನಿ, ಬಾಲ್ಕ್ರಿಸ್ ಕಾನ್ವೆಂಟ್ನ ಸುಪೀರಿಯರ್. ಪ್ರಸ್ತುತ ನವೀಕರಣ ಕಾಮಗಾರಿಕೆಗೆ ನಮ್ಮ ಚರ್ಚ್ ಪರಿಸರದ ಮರಮಟ್ಟುಗಳನ್ನು ಕೆಂಪು ಕಲ್ಲನ್ನು ಬಳಸುವ ಮೂಲಕ ವೆಚ್ಚ ಕಡಿವಾಣಕ್ಕೂ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದ್ದು ಕಾಣಸಿಗುತ್ತದೆ. ಚರ್ಚ್ ಪಾಲನಾ ಮಂಡಳಿಯು ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದು ಉಪಾಧ್ಯಕ್ಷರಲ್ಲಿ ಇವಾಗ ಮಾತನಾಡೋಣ. ಪ್ರೀತಿಯ ಭಕ್ತಾಭಿಮಾನಿಗಳೇ, ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ಸಂತ ಪ್ಯಾಟ್ರಿಕರ ದೇವಾಲಯದ ನವೀಕರಣ ಕಾರ್ಯಕ್ರಮವನ್ನ ನಾವು ಭಕ್ತಾಭಿಮಾನಿಗಳ ಒಂದು ಆಶಯದಂತೆ ನೆರವೇರಿಸ್ತಾ ಇದ್ದೇವೆ. ಚರ್ಚಿನ ಭಕ್ತಾಭಿಮಾನಿಗಳ ಹಾಗೂ ಪರ ಊರಿನ ದಾನಿಗಳ ಸಹಕಾರದಿಂದ ಈ ಕಾಮಗಾರಿಯು ಬಹಳಷ್ಟು ವೇಗದಿಂದ ನಡೀತಾ ಇದೆ. ನಮಗೆಲ್ಲರಿಗೂ ಕೂಡ ಪ್ರೀತಿಯ ಈ ಒಂದು ದೇವಾಲಯ ನವೀಕರಣ ಆಗ್ಬೇಕಾಗಿರೋದು ನಮ್ಮೆಲ್ಲರ ಪರ ಊರಿನ ಭಕ್ತಾಭಿಮಾನಿಗಳ ಆಶಯವಾಗಿದೆ. ಈ ಒಂದು ಕಾರ್ಯವು ಯಶಸ್ವಿಗೊಳ್ಬೇಕಾಗಿದ್ರೆ ನಮ್ಮೆಲ್ಲರ ಸಹಕಾರ ಬಹಳಷ್ಟು ಉತ್ಕೃಷ್ಟವಾಗಿ ಬೇಕಾಗಿದ್ದು, ಪರ ಊರಿನವರು ಈಗಾಗಲೇ ದಾನವನ್ನು ನೀಡಿರ್ತಾರೆ. ಮತ್ತೆ ಕೂಡ ಈ ಒಂದು ಕಾಮಗಾರಿಯು ವೇಗವಾಗಿ ಮುಂದೆ ಹೋಗ್ಬೇಕಾಗಿದ್ರೆ ಹಾಗೂ ಯಶಸ್ವಿಯಾಗಿ ಪೂರ್ಣಗೊಳ್ಬೇಕಾಗಿದ್ರೆ ನಮ್ಮೆಲ್ಲರ ಸಹಕಾರ ಬಹಳಷ್ಟು ಅಗತ್ಯವಾಗಿದೆ. ದೇವರ ಪ್ರಾರ್ಥನೆ ಹಾಗೂ ಆರ್ಥಿಕ ಸಹಾಯ, ಇತರ ರೂಪದ ಸಹಾಯವನ್ನು ತಾವು ನೀಡಿ ಈ ಕಾಮಗಾರಿಯು ಅತ್ಯಂತ ಶೀಘ್ರವಾಗಿ ಮುಕ್ತಾಯಗೊಳ್ಳಿಕ್ಕೆ ತಾವುಗಳು ಸಹಕರಿಸಬೇಕಾಗಿದೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಿದ್ದೇನೆ, ನಮ್ಮ ಚರ್ಚಿನ ಭಕ್ತಾಭಿಮಾನಿಗಳು ಆರ್ಥಿಕ ಹಾಗೂ ಇತರ ರೂಪದಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿರ್ತಾರೆ. ಅವರ ಸಹಾಯವನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ತಾವುಗಳು ಕೂಡ ಈ ಒಂದು ಕಾಮಗಾರಿಗೆ ಸಹಕರಿಸಿರು ಎಂಬ ನಂಬಿಕೆಯಿಂದ ತಮ್ಮಲ್ಲಿ ಈ ಒಂದು ಪ್ರಾರ್ಥನೆಯನ್ನ ನೀಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ವಿಶ್ವಾಸ ಬಯಸುತ್ತಾ ಚರ್ಚಿನ ಉಪಾಧ್ಯಕ್ಷರಾಗಿರುವಂತಹ ಸುನಿಲ್ ಸಿಕ್ವೇರಾದ ನಾನು ವಿನಮ್ರ ಪ್ರಾರ್ಥನೆ ನಿಮ್ಮ ಜೊತೆಗೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನವೀಕರಣ ಚರ್ಚಿನ ಬಾಹ್ಯ ರೂಪವು ಈ ರೀತಿ ಆಕರ್ಷಕವಾಗಿ ಮೂಡಿಬರಲಿದೆ. ಇಷ್ಟೆಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿರುವಾಗ ಭಕ್ತಾದಿಗಳ ಧಾರ್ಮಿಕ ವಿಧಿವಿಧಾನಗಳಿಗಾಗಿ ತಾತ್ಕಾಲಿಕ ಪ್ರಾರ್ಥನಾ ಕೇಂದ್ರವೊಂದನ್ನು ಮುಂಭಾಗದಲ್ಲಿ ನಿರ್ಮಿಸಲಾಗಿದೆ. ಬಲಿಪೀಠದ ವೇದಿಯಲ್ಲಿ ಕಾಣಸಿಗುವ ವಾಕ್ಯದ ಅರ್ಥ ಹೃನ್ಮನದಿ ಒಂದುಗೂಡೋಣ, ದೇವರ ಆಲಯ ನಿರ್ಮಿಸೋಣ ಎಂಬ ಧ್ಯೇಯಕ್ಕೆ ಅರ್ಥ ಬರುವಂತೆ ಈ ಪ್ರಾರ್ಥನಾ ಕೇಂದ್ರವನ್ನು ತಾತ್ಕಾಲಿಕವಾಗಿ ನಾವೇ ಅಂದರೆ ಚರ್ಚಿನ ಭಕ್ತಾದಿಗಳು ಸೇವಾ ಕಾರ್ಯದ ಮೂಲಕ ಮೇಸ್ತ್ರಿ ಕೆಲಸವಾಗಲಿ, ವಸ್ತುಗಳ ಸ್ಥಳಾಂತರ, ಇಂಟರ್ಲಾಕ್ ಅಳವಡಿಕೆ, ಎಲೆಕ್ಟ್ರಿಕ್ ಕೆಲಸ ಮಾಡಿರುತ್ತೇವೆ. ಭಕ್ತಾದಿಗಳ ಸೇವಾ ಕಾರ್ಯದ ಮೂಲಕ ನಿರ್ಮಿಸಿದ ಈ ಪ್ರಾರ್ಥನಾ ಮಂದಿರವನ್ನು ನೋಡೋಣ.
ಅಂತಿಮವಾಗಿ ನಮ್ಮದೇ ಸಂತ ಪ್ಯಾಟ್ರಿಕ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತ ಪ್ರತಿಯೊಬ್ಬರಿಗೂ ಈ ಚರ್ಚ್ ಪರಿಚಿತವೇ. ಏಕೆಂದರೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಈ ಶಾಲೆಗೂ ಬರುವ ವರ್ಷ ಶತಮಾನದ ಸಂಭ್ರಮ. ತಾವೆಲ್ಲರೂ ನಮ್ಮ ಶತಮಾನೋತ್ಸವದಲ್ಲಿ ಭಾಗಿಯಾಗಬೇಕು ಎಂಬುದು ನಮ್ಮೆಲ್ಲರ ಆಶಯ. ಕೊನೆಯದಾಗಿ ಇಲ್ಲಿ ನಾನು ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೂ QR ಕೋಡನ್ನು ಕೊಟ್ಟಿದ್ದೇನೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗಾಣಿಸುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಂತ ಪಾತ್ರಿಸ್ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ.